ನನ್ನ ಚಾನಲಲ್ಲಿ ನಾನು 2 ವಿಡಿಯೋಗಳನ್ನು ಮಾಡಿದ್ದೆ. ನೀಟ್ ಕಟ್ ಆಫ್ ಮಾಕ್ ಅಲಾಟ್ಮೆಂಟಲ್ಲಿ ಎಷ್ಟು ಕಟ್ ಆಫ್ ನಿಂತಿದೆ, ಅಂದರೆ ಪ್ರತಿಯೊಂದು ಕ್ಯಾಟಗರಿಗಳಲ್ಲಿ ಎಷ್ಟು ಕಟ್ ಆಫ್ ನಿಂತಿದೆ ಎಂಬುದನ್ನು 2 ವಿಡಿಯೋಗಳಲ್ಲಿ ಮಾಡಿ ಹೇಳಿದ್ದೇನೆ. ಆದರೆ ಈ ವಿಡಿಯೋದಲ್ಲಿ 12 ಲಕ್ಷ ಫೀ ಸ್ಟ್ರಕ್ಚರ್ ಹೊಂದಿರುವಂತಹ ಕಾಲೇಜ್ಗಳಲ್ಲಿ ಎಷ್ಟು ಕಟ್ ಆಫ್ ನಿಂತಿದೆ, ಪ್ರತಿಯೊಂದು ಕಾಲೇಜಿನಲ್ಲಿ ಎಷ್ಟು ಕಟ್ ಆಫ್ ನಿಂತಿದೆ, ಮುಂದಿನ ರೌಂಡ್ಗಳಲ್ಲಿ ಈ ಒಂದು ಕಟ್ ಆಫ್ ಎಷ್ಟು ಹೋಗಲಿದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಒಂದು ಮುಖ್ಯವಾದಂತಹ ವಿಚಾರವನ್ನು ತಿಳ್ಕೊಳ್ಳಿ. ನೀವು ಯಾವುದೇ ಕ್ಯಾಟಗರಿ ಆಗಿರಿ, SC ಕ್ಯಾಟಗರಿ, ST ಕ್ಯಾಟಗರಿ, 1A ಕ್ಯಾಟಗರಿ, 2A ಕ್ಯಾಟಗರಿ, 3B ಕ್ಯಾಟಗರಿ ಅಥವಾ ಯಾವುದೇ ಒಂದು ಕ್ಯಾಟಗರಿಯವರಾಗಿರಿ, ನೀವು 12 ಲಕ್ಷದ ಫೀ ಸ್ಟ್ರಕ್ಚರ್ನ ತೆಗೆದುಕೊಳ್ಬೇಕಂದ್ರೆ, ಅಂದರೆ ಈ ಒಂದು ಕಾಲೇಜ್ಗಳನ್ನು ತೆಗೆದುಕೊಳ್ಬೇಕಂದ್ರೆ ನೀವು ಜನರಲ್ ಅಂತ ಕನ್ಸಿಡರ್ ಆಗ್ತೀರಾ. ಆದ್ದರಿಂದ ಈ ಒಂದು ಸೀಟ್ಗಳನ್ನು ಏನಂತ ಕರೀತಾರೆ ಅಂದರೆ ಜನರಲ್ ಮೆರಿಟ್ ಪ್ರೈವೇಟ್ ಸೀಟ್ಸ್ ಅಂತ ಕರೀತಾರೆ. ಆದ್ದರಿಂದ GMP ಸೀಟ್ಸ್ಗಳು ಅಂತ ಇದಕ್ಕೆ ಒಂದು ಹೆಸರಿಟ್ಟಿದ್ದಾರೆ. ಆದ್ದರಿಂದ ಇದರ ಕಟ್ ಆಫ್ ಬಹಳಷ್ಟು ಹೈ ನಿಲ್ಲದೆ, ನೀವೇನಾದರೂ SC ಮತ್ತು ST ಕ್ಯಾಟಗರಿಯವರಾಗಿದ್ದರೆ ಈ ಒಂದು ಕ್ಯಾಟಗರಿಗಳಲ್ಲಿ ನಿಮಗೆ ಸೀಟ್ಗಳು ಸಿಗೋದಿಲ್ಲ. ಯಾಕೆ ಹೀಗೆ ಹೇಳ್ತಾ ಇದ್ದೇನೆ ಅಂದರೆ, ನಿಮ್ಮ ಕ್ಯಾಟಗರಿಗಳಲ್ಲೇ ಒಂದು ಕಟ್ ಆಫ್ 2 ಲಕ್ಷದ ಮೇಲೆ ದಾಟಿರ್ತದೆ. ಆದರೆ ಈ ಒಂದು GMP ಸೀಟ್ಸ್ಗಳಿಗೆ 1,14,000 ಕಟ್ ಆಫ್ ನಿಂತಿದೆ. ನೀವೇ ಥಿಂಕ್ ಮಾಡಿ, ಈ ಒಂದು ಕ್ಯಾಟಗರಿಗಳಲ್ಲಿ ಸೀಟ್ ಸಿಗಬೇಕಂದ್ರೆ ನೀವು ಜನರಲಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗ್ತದೆ. ನನ್ನ ಹಿಂದಿನ ವಿಡಿಯೋಗಳನ್ನು ನೀವು ಕರೆಕ್ಟಾಗಿ ನೋಡಿದರೆ ನಿಮಗೆ ಒಂದು ಐಡಿಯಾ ಸಿಕ್ಕಿರ್ತದೆ, ನನಗೆ ಮುಂದಿನ ರೌಂಡ್ಗಳಲ್ಲಿ ಗೋರ್ಮೆಂಟ್ ಸೀಟ್ ಅಥವಾ ಸೆಮಿ ಗೋರ್ಮೆಂಟ್ ಸೀಟ್ ಸಿಗುತ್ತದೋ ಇಲ್ವೋ ಅಂತ ಒಂದು ಕ್ಲಾರಿಟಿ ಸಿಕ್ಕಿರ್ತದೆ. ಆ ಕ್ಲಾರಿಟಿ ಅನುಗುಣವಾಗಿ ಈ ಒಂದು ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕಬೇಕೋ ಬಿಡಬೇಕು ಎನ್ನುವುದು ಪೂರ್ತಿಯಾಗಿ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಿರ್ತದೆ. ಆದ್ದರಿಂದ ಈ ಒಂದು ಕಾಲೇಜ್ಗಳನ್ನು ಹಾಕುವಾಗ ಬಹಳಷ್ಟು ಯೋಚನೆ ಮಾಡಿಕೊಂಡು, ಇಷ್ಟೊಂದು ದುಡ್ಡು ಕೊಟ್ಟು ಹಾಕ್ತಾ ಇರ್ತೀರಾ, ಆದ್ದರಿಂದ ಬಹಳಷ್ಟು ಯೋಚನೆ ಮಾಡಿಕೊಂಡು ಕರೆಕ್ಟಾಗಿ ಪ್ರಿಯಾರಿಟಿಯನ್ನು ಹಾಕಬೇಕಾಗ್ತದೆ. ಈ ಒಂದು ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕೋದಕ್ಕಿಂತ ಮುಂಚೆ ನಮ್ಮ ಗೈಡೆನ್ಸ್ ಕೂಡ ನೀವು ತೆಗೆದುಕೊಳ್ಬೋದು. ಅದಕ್ಕೆ ಕೆಳಗೆ ಕಾಣಿಸುತ್ತಿರುವಂತಹ ನಂಬರ್ಗೆ ವಾಟ್ಸಪ್ ಮೂಲಕ ಪರ್ಸನಲ್ ಗೈಡೆನ್ಸ್ ಅಂತ ಮೆಸೇಜ್ ಮಾಡ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟೊಂದು ಅಮೌಂಟನ್ನು ಕೊಟ್ಟು ನೀವು ಈಗ ಕಾಲೇಜಿಗೆ ಸೇರಿಸ್ತಾ ಇದ್ದೀರಿ ಅಂದರೆ ಒಳ್ಳೆ ಕಾಲೇಜಿಗೆ ಸೇರೋದು ಕೂಡ ಬಹಳಷ್ಟು ಮುಖ್ಯವಾಗಿರ್ತದೆ. ಆದ್ದರಿಂದ ಕರೆಕ್ಟಾಗಿ ನಿಮ್ಮ ಆಪ್ಷನ್ ಎಂಟ್ರಿಯನ್ನು ಮಾಡಿ. ಮೊದಲಿಗೆ ಈಗ ಮಾಕ್ ಅಲಾಟ್ಮೆಂಟಲ್ಲಿ ಎಷ್ಟೊಂದು ಕಟ್ ಆಫ್ ನಿಂತಿದೆ ಎಂಬುದನ್ನು ಗಮನಿಸಿ. ಅತಿ ಕಡಿಮೆ ಕಟ್ ಆಫ್ ನಿಂತಿರುವಂತಹ ಕಾಲೇಜು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಂಗಳೂರು, ಇದನ್ನು KIMS ಬೆಂಗಳೂರು ಅಂತ ಕರೀತಾರೆ. ಈ ಒಂದು ಕಾಲೇಜಿನಲ್ಲಿ 67,738ಕ್ಕೆ ಕಟ್ ಆಫ್ ನಿಂತಿದೆ. ಅಂದರೆ ಜನರಲ್ ಕ್ಯಾಟಗರಿಯಲ್ಲಿ 60,000ಕ್ಕೆ ಕಟ್ ಆಫ್ ನಿಂತಿದೆ ಅಲ್ಲ, ಅದರ ನಂತರ ಹೈಯೆಸ್ಟ್ ನಿಂತಿರುವಂತಹ ಕ್ಯಾಟಗರಿಯಲ್ಲಿ ಈ ಒಂದು ಕಾಲೇಜ್ ಬರ್ತದೆ. ಅಂದರೆ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ 67,738ಕ್ಕೆ ಕಟ್ ಆಫ್ ನಿಂತಿದೆ. ಅಂದರೆ ಈ ಒಂದು ಕಾಲೇಜ್ ಬೆಂಗಳೂರಿನಲ್ಲಿರುವಂತಹ MS ರಾಮಯ್ಯ ಕಾಲೇಜನ್ನು ಕಂಪೇರ್ ಮಾಡಿದರೆ ನೆಕ್ಸ್ಟ್ ಲೆವೆಲಲ್ಲಿ ಬರುವಂತಹ ಕಾಲೇಜು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆಗಿರ್ತದೆ. ಎರಡನೇ ಕಾಲೇಜು ವೈದೇಹಿ ಕಾಲೇಜ್ ಮತ್ತು BGS ಗ್ಲೋಬಲ್, ಈ 2 ಕಾಲೇಜುಗಳು ಟಾಪ್ ಲಿಸ್ಟಲ್ಲಿ ಇರ್ತವೆ. ನೀವಿಲ್ಲಿ ಗಮನಿಸಬಹುದು, ಈ ಒಂದು ವೈದೇಹಿ ಕಾಲೇಜ್ನ ಕಟ್ ಆಫ್ 71,767ಕ್ಕೆ ನಿಂತಿದೆ. BGS ಗ್ಲೋಬಲ್ನ ಕಾಲೇಜ್ 80,000ಕ್ಕೆ ಕಟ್ ಆಫ್ ನಿಂತಿದೆ. ಅದಾದ ನಂತರ ಮಂಗಳೂರಿನ ಸೈಡ್ನಲ್ಲಿ ಫಾದರ್ ಮುಲ್ಲರ್ ಕಾಲೇಜ್ ಮಂಗಳೂರು, ಈ ಒಂದು ಕಾಲೇಜ್ನಲ್ಲಿ 75,011ಕ್ಕೆ ಕಟ್ ಆಫ್ ನಿಂತಿದೆ. ಅದಾದಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಕಾಲೇಜ್ ಬೆಂಗಳೂರು, ಈ ಒಂದು ಕಾಲೇಜಿನಲ್ಲಿ 81,967ಕ್ಕೆ ಕಟ್ ಆಫ್ ನಿಂತಿದೆ. ಅದಾದಮೇಲೆ ದಾವಣಗೆರೆಯಲ್ಲಿರುವಂತಹ JJM ಮೆಡಿಕಲ್ ಕಾಲೇಜ್ ದಾವಣಗೆರೆಯಲ್ಲಿ 83,753ಕ್ಕೆ ಕಟ್ ಆಫ್ ನಿಂತಿದೆ. AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮಂಗಳೂರು 87,775ಕ್ಕೆ ಕಟ್ ಆಫ್ ನಿಂತಿದೆ. ಮತ್ತು MVJ ಕಾಲೇಜ್ ಬೆಂಗಳೂರು, ಈ ಒಂದು ಕಾಲೇಜಿನಲ್ಲಿ 92,075ಕ್ಕೆ ಕಟ್ ಆಫ್ ನಿಂತಿದೆ. ಅಂದರೆ ಇಲ್ಲಿರುವಂಥ ಕಾಲೇಜುಗಳು 90ರ ಒಳಗೆ ಈ ಒಂದು ಕಾಲೇಜುಗಳಲ್ಲಿ ನಿಂತಿದ್ದಾವೆ. ಆದರೆ ಮುಂದಿನ ರೌಂಡ್ಗಳಲ್ಲಿ ಇದಕ್ಕಿಂತ ಸ್ವಲ್ಪ ಲೋ ಲೆವೆಲಲ್ಲಿ ಕಟ್ ಆಫ್ ನಿಲ್ತದೆ. ಖಂಡಿತವಾಗಿ ಚಿಂತೆ ಮಾಡಬೇಡಿ, ಯಾಕಂದರೆ ಈ ಒಂದು ರೌಂಡ್ನಲ್ಲಿ ಎಲ್ಲರೂ ಕಾಲೇಜ್ಗಳನ್ನು ಹಾಕಿರ್ತಾರೆ. ಅದಾದಮೇಲೆ MVJ ಕಾಲೇಜ್ ಬೆಂಗಳೂರಿನಲ್ಲಿ 92,074ಕ್ಕೆ ನಿಂತಿದೆ. ಅದಾದಮೇಲೆ SSI ದಾವಣಗೆರೆಯಲ್ಲಿ 92,741ಕ್ಕೆ ಕಟ್ ಆಫ್ ನಿಂತಿದೆ. ಈ ಒಂದು ಪ್ರತಿಯೊಂದು ಕಾಲೇಜ್ಗಳಲ್ಲಿ ಯಾವ ರೀತಿಯ ಅಕಾಡೆಮಿಕ್ಸ್ ಇದೆ, ಯಾವ ರೀತಿಯ ಒಂದು ಪೇಷಂಟ್ ಫ್ಲೋ ಇದೆ, ಎಷ್ಟು ಫೀಸನ್ನು ತೆಗೆದುಕೊಳ್ತಾರೆ, ಕಾಲೇಜ್ಗೆ ಹೋದ್ಮೇಲೆ ಡೆವಲಪ್ಮೆಂಟ್ ಫೀಸ್ ಎಷ್ಟು ತಗೊಳ್ತಾರೆ, ಹಾಸ್ಟೆಲ್ ಫೀಸ್, ಮೆಸ್ ಫೀಸ್ ಎಷ್ಟು ತಗೊಳ್ತಾರೆ, ಎಲ್ಲ ಮಾಹಿತಿಯನ್ನು ನನ್ನ ಪರ್ಸನಲ್ ಗೈಡೆನ್ಸಲ್ಲಿ ನೀವು ತೆಗೆದುಕೊಳ್ಬೋದಾಗಿರ್ತದೆ. ಹಾಗಿದ್ದರೆ ಕೂಡಲೇ ಕೆಳಗೆ ಕಾಣಿಸುತ್ತಿರುವಂತಹ ನಂಬರ್ಗೆ ಮೆಸೇಜ್ ಮಾಡಿ. ಅದಾದಮೇಲೆ ಮಹಾದೇವಪ್ಪ ರಾಂಪುರೆ ಕಾಲೇಜ್ ಕಲಬುರಗಿಯಲ್ಲಿ 92,772ಕ್ಕೆ ಸಿಕ್ಕಿದೆ. ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ಬೆಂಗಳೂರಿನಲ್ಲಿ 98,308ಕ್ಕೆ ಕಟ್ ಆಫ್ ನಿಂತಿದೆ. ಅದಾದಮೇಲೆ ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಬೆಂಗಳೂರು, ಈ ಒಂದು ಕಾಲೇಜಿನಲ್ಲಿ 1 ಲಕ್ಷಕ್ಕೆ ಕಟ್ ಆಫ್ ನಿಂತಿದೆ. ಸುಬ್ಬಯ್ಯ ಕಾಲೇಜ್ನಲ್ಲೂ 1 ಲಕ್ಷ ಮತ್ತು S ನಿಜಲಿಂಗಪ್ಪ ಕಾಲೇಜ್ನಲ್ಲಿ 1,04,000ಕ್ಕೆ ಕಟ್ ಆಫ್ ನಿಂತಿದೆ. ಈಸ್ಟ್ ಪಾಯಿಂಟ್ ಕಾಲೇಜ್ನಲ್ಲಿ 1,05,000ಕ್ಕೆ ಕಟ್ ಆಫ್ ನಿಂತಿದೆ. ಶ್ರೀ ಬಸವೇಶ್ವರ ಮೆಡಿಕಲ್ ಕಾಲೇಜ್ನಲ್ಲಿ 1,08,000ಕ್ಕೆ ಕಟ್ ಆಫ್ ನಿಂತಿದೆ. ಇಲ್ಲಿ ನೀವು ನೋಡ್ಬೋದು ಕಾಂಪಿಟೇಷನ್ ಎಷ್ಟಿದೆ ಅಂತ ಈ ಒಂದು ಪ್ರತಿಯೊಂದು ಕಾಲೇಜ್ಗಳಲ್ಲಿ. ಇದಕ್ಕೆ ಮೆನಿ ಫ್ಯಾಕ್ಟರ್ಸ್ಗಳಿದ್ದಾವೆ. ಏನಂದರೆ ಎಲ್ಲರೂ ಈ ಒಂದು ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿಗಳನ್ನು ಮಾಡಿರ್ತಾರೆ, ಎಲ್ಲರೂ ಈ ಒಂದು ಕಾಲೇಜ್ಗಳನ್ನು ಹಾಕೊಂಡಿರ್ತಾರೆ. ಆದ್ದರಿಂದ ಯಾವುದೇ ಟೆನ್ಷನನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ನಿಮಗೆ ಈ ಒಂದು ಸೀಟ್ಗಳು ಸಿಕ್ಕಿಲ್ಲ ಅಂದರೂ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ನೀವು ಬಾರ್ಡರಲ್ಲಿದ್ದರೆ ಖಂಡಿತವಾಗಿ ನಿಮಗೆ ಈ ಒಂದು ಕಾಲೇಜ್ಗಳು ಸಿಕ್ಕೇ ಸಿಗ್ತವೆ. ಮುಂದಿನ ರೌಂಡ್ಗಳಿಗಾಗಿ ವೇಟ್ ಮಾಡಿ. ನೀವು ಮಾಡಬೇಕಾದಂತಹ ಮುಖ್ಯವಾದಂಥ ಕಾರ್ಯ ಏನಂದರೆ, ಈಗ ಶ್ರೀನಿವಾಸ್ ಕಾಲೇಜನ್ನು
ತೆಗೆದುಬಿಡಿ ಈ ಒಂದು ಲಿಸ್ಟ್ನಲ್ಲಿ. ಯಾಕಂದರೆ ಶ್ರೀನಿವಾಸ್ ಕಾಲೇಜ್ ಈಗ ಡೀಮ್ಡ್ ಕಾಲೇಜ್ ಆಗಿರೋದ್ರಿಂದ ಆ ಒಂದು ಕಾಲೇಜ್ನ ಫೀ ಸ್ಟ್ರಕ್ಚರ್ 22 ಲಕ್ಷ ಆಗಿರುತ್ತದೆ. ನೀವು ಆಪ್ಷನ್ ಎಂಟ್ರಿನ ಮಾಡುವಾಗ ಆ ಒಂದು ಕಾಲೇಜ್ನ ಫೀ ಸ್ಟ್ರಕ್ಚರ್ 12 ಲಕ್ಷ ಆಗಿತ್ತು. ಬಟ್ ಆಪ್ಷನ್ ಎಂಟ್ರಿ ಆದಮೇಲೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಆ ಒಂದು ಕಾಲೇಜ್ನ ಫೀ ಸ್ಟ್ರಕ್ಚರನ್ನು ಜಾಸ್ತಿ ಮಾಡಿದ್ದಾರೆ. ಆದ್ದರಿಂದಲೇ ನಿಮ್ಮ ಒಂದು ಪ್ರಿಯಾರಿಟಿ ಲಿಸ್ಟಲ್ಲಿ ಆ ಒಂದು ಕಾಲೇಜ್ ಇದ್ದರೆ ಖಂಡಿತವಾಗಿ ತೆಗೆದು ಹಾಕಿಬಿಡಿ. ಈಗ ಮುಂದಿರುವಂತಹ ಕಾಲೇಜು ಕಣಚೂರು ಮೆಡಿಕಲ್ ಕಾಲೇಜ್ 1,09,465ಕ್ಕೆ ನಿಂತಿದೆ. ಶ್ರೀ ಚಾಮುಂಡೇಶ್ವರಿ ಕಾಲೇಜ್ ರಾಮನಗರ ಈ ಒಂದು ಕಾಲೇಜಿನಲ್ಲಿ 1,09,662ಕ್ಕೆ ನಿಂತಿದೆ. ನವೋದಯ ರಾಯಚೂರು ಕಾಲೇಜಿನಲ್ಲಿ 1,10,000ಕ್ಕೆ ಕಟ್ ಆಫ್ ನಿಂತಿದೆ. KVG ದಕ್ಷಿಣ ಕನ್ನಡದಲ್ಲಿ 1,11,000ಕ್ಕೆ ಕಟ್ ಆಫ್ ನಿಂತಿದೆ. SR ಪಾಟೀಲ್ ಕಾಲೇಜ್ ಬಾಗಲಕೋಟಲ್ಲಿ 1,13,000ಕ್ಕೆ ಕಟ್ ಆಫ್ ನಿಂತಿದೆ. ಆಲ್ ಅಮೀನ್ ಕಾಲೇಜ್ನಲ್ಲಿ 1,14,000ಕ್ಕೆ ಕಟ್ ಆಫ್ ನಿಂತಿದೆ. ನಾನು ಈ ಒಂದು ಲಿಸ್ಟ್ನಲ್ಲಿ ಕೇವಲ 12 ಲಕ್ಷದ ಫೀ ಸ್ಟ್ರಕ್ಚರ್ಗೆ ಕನ್ಸಿಡರ್ ಮಾಡಿದ್ದೇನೆ. ಇಲ್ಲಿ ನಿಮಗೆ ಯಾವುದೇ ಕ್ಯಾಟಗರಿಗಳು ಅಪ್ಲಿಕೇಬಲ್ ಆಗಲ್ಲ. ಈ ಒಂದು ಫೀ ಸ್ಟ್ರಕ್ಚರ್ ಇರುವಂತಹ ಕಾಲೇಜ್ಗಳನ್ನು ನೀವು ತೆಗೆದುಕೊಳ್ಬೇಕಂದ್ರೆ ನೀವು GM ಆಗಿ ಕನ್ವರ್ಟ್ ಆಗ್ತೀರಾ. ನಿಮ್ಮ ಕ್ಯಾಟಗರಿ ನಿಮಗೆ ಅಪ್ಲಿಕೇಬಲ್ ಆಗೋದಿಲ್ಲ. GM ಅಲ್ಲಿ ನೀವು ಕಂಪಲ್ಸರಿಯಾಗಿ ಈ ಒಂದು ಸೀಟ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಮಾಕ್ ಅಲಾಟ್ಮೆಂಟಲ್ಲಿ ಈ ಒಂದು ಕಾಲೇಜ್ಗಳ 12 ಲಕ್ಷ ಫೀ ಸ್ಟ್ರಕ್ಚರ್ ಹೊಂದಿರುವಂತಹ ಕಾಲೇಜ್ಗಳ ಲಾಸ್ಟ್ ಕಟ್ ಆಫ್ ಎಷ್ಟಿತ್ತಂದರೆ 1,14,072. ನಿಮ್ಮ ರ್ಯಾಂಕ್ ಏನಾದರೂ ಇದರ ಒಳಗಡೆ ಇದ್ದರೆ ಖಂಡಿತವಾಗಿ ಈ ಒಂದು ಸೀಟ್ಗಳು ನಿಮಗೆ ಸಿಗುವಂಥ ಚಾನ್ಸಸ್ ಇರ್ತದೆ. ಆದ್ದರಿಂದಲೇ ನಾನು ಹೇಳಿದ್ದು ಈ ಒಂದು ರ್ಯಾಂಕ್ನ ಮೇಲ್ಗಡೆ ಹೋಗುವಂತಹ ಕ್ಯಾಟಗರಿಗಳು SC ST ಕ್ಯಾಟಗರಿಯವರಿಗೆ ಈ ಒಂದು ಸೀಟ್ಗಳು ಸಿಗೋದಿಲ್ಲ. ಅಂದರೆ ನಿಮ್ಮ ರ್ಯಾಂಕ್ ಏನಾದರೂ 1,14,000 ಇದ್ದರೆ ನಿಮಗೆ ಗೋರ್ಮೆಂಟ್ ಸೀಟೇ ಸಿಗುತ್ತದೆ. ಆದ್ದರಿಂದ ನೀವು ಈ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಆದ್ದರಿಂದ ಈ ಒಂದು ಕಾಲೇಜ್ಗಳು ಕೇವಲ GM 3A 3B 2A 2B ಮತ್ತು ಕ್ಯಾಟಗರಿ 1 ಅವರಿಗೆ ಮಾತ್ರ ಸಿಗುವಂಥ ಚಾನ್ಸಸ್ ಇರ್ತದೆ. ಯಾರೂ ಕೂಡ ಗೋರ್ಮೆಂಟ್ ಸೀಟ್ ಸಿಕ್ಕೋರು ಪ್ರೈವೇಟ್ ಸೀಟ್ಗೆ ಹೋಗೋದಿಲ್ಲ. ಆದ್ದರಿಂದ SC ST ದವರಿಗೆ ಈ ಒಂದು ಸೀಟ್ನಲ್ಲಿ ಭಾಗವಹಿಸೋದಕ್ಕೆ ಆಗೋದಿಲ್ಲ. ಭಾಗವಹಿಸಬೇಕು ಅಂದರೂ ಕೂಡ ನಿಮ್ಮ ರ್ಯಾಂಕ್ 1,14,000 ಒಳಗಡೆ ಇರಬೇಕಾಗ್ತದೆ. ಈ ವಿಡಿಯೋನ ಪೂರ್ತಿಯಾಗಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.